ಜೀವನದಲ್ಲಿ ಒಂದು ಸತ್ಯವನ್ನ ನಾವು ಒಪ್ಪಿಕೊಳ್ಳಲೇಬೇಕು. ಅದು ಕಠಿಣವಾದರೂ ಅದು ನಿಜ. ಈ ಜಗತ್ತಿನಲ್ಲಿ ಯಾರೂ ಸದಾ ನಮ್ಮ ಜೊತೆ ಇರುವುದಿಲ್ಲ. ಕೆಲವರು ಬರುತ್ತಾರೆ, ಕೆಲವರು ಹೋಗುತ್ತಾರೆ. ಆದರೆ ಅಂತಿಮವಾಗಿ ನಿನ್ನ ಜೀವನದ ಹೋರಾಟವನ್ನ ನೀನೇ ಹೋರಾಡಬೇಕು. ಇದೇ ನಿಜವಾದ ಶಕ್ತಿ. ಇದೇ ನಿನ್ನ ವ್ಯಕ್ತಿತ್ವವನ್ನ ಕಟ್ಟುವ ಮೂಲ. ನಾವು ಚಿಕ್ಕವರಾಗಿದ್ದಾಗ ನಮ್ಮ ಪಾಲಕರು ನಮ್ಮ ಜೊತೆ ಇರುತ್ತಾರೆ. ಅವರು ನಮ್ಮನ್ನು ಕಾಯುತ್ತಾರೆ, ನಮಗೆ ಬೇಕಾದುದನ್ನು ಕೊಡುತ್ತಾರೆ. ಆದರೆ ಜೀವನ ಹೀಗೆ ಮುಂದುವರಿಯುವುದಿಲ್ಲ. ಕಾಲ ಬದಲಾಗುತ್ತದೆ, ಪರಿಸ್ಥಿತಿಗಳು ಬದಲಾಗುತ್ತವೆ. ನಿನ್ನ ಜೊತೆ ಇದ್ದವರು ಒಂದೊಂದು ಹಂತದಲ್ಲಿ ದೂರವಾಗಬಹುದು. ಅಲ್ಲಿ ನೀನು ಕುಗ್ಗಬಾರದು. ಅಲ್ಲಿ ನೀನು ಬಲಿಷ್ಠನಾಗಬೇಕು. ಬಹುತೇಕ ಜನರು ತಮ್ಮ ಜೀವನದಲ್ಲಿ ವಿಫಲರಾಗುವ ಕಾರಣ ಏನು ಗೊತ್ತಾ? ಅವರು ಸದಾ ಯಾರಾದರೂ ಬಂದು ತಮ್ಮನ್ನು ಉಳಿಸುತ್ತಾರೆ ಎಂದು ನಿರೀಕ್ಷಿಸುತ್ತಾರೆ. ಆದರೆ ಸತ್ಯ ಏನೆಂದರೆ ಯಾರೂ ಬರಲ್ಲ. ಯಾರೂ ನಿನ್ನ ಕಣ್ಣೀರನ್ನು ಅರ್ಥ ಮಾಡಿಕೊಳ್ಳಲು ಬರುವುದಿಲ್ಲ. ನೀನು ಅಳುತ್ತಿದ್ದಾಗ ಜಗತ್ತು ನಿನ್ನ ಜೊತೆ ಅಳುವುದಿಲ್ಲ. ಅದು ತನ್ನ ಕೆಲಸದಲ್ಲಿ ಬ್ಯುಸಿಯಾಗಿರುತ್ತದೆ. ಆದರೆ ಅದೇ ಸಮಯದಲ್ಲಿ ನೀನು ನಿನ್ನೊಳಗಿನ ಶಕ್ತಿಯನ್ನ ಕಂಡುಕೊಳ್ಳಬೇಕು. ನೀನು ನಿನ್ನನ್ನೇ ಎಬ್ಬಿಸಿಕೊಳ್ಳಬೇಕು. ನಿನ್ನ ಹೃದಯದಲ್ಲಿ ಒಂದು ಧ್ವನಿ ಇರಬೇಕು. ನಾನು ಮಾಡುತ್ತೇನೆ, ನಾನು ಗೆಲ್ಲುತ್ತೇನೆ. ನೀನು ಯಾವಾಗಲಾದರೂ ಜೀವನದಲ್ಲಿ ತುಂಬಾ ಕಷ್ಟ ಅನುಭವಿಸಿದ್ದೀಯಾ? ಎಲ್ಲವೂ ನಿನ್ನ ವಿರುದ್ಧ ಹೋಗುತ್ತಿರುವಂತೆ ಅನಿಸಿತ್ತಾ? ಅಲ್ಲಿ ನಿನ್ನ ನಿಜವಾದ ಪರೀಕ್ಷೆ ಇದೆ. ಅಲ್ಲಿ ನೀನು ತೀರ್ಮಾನ ಮಾಡಬೇಕು. ನಾನು ಕುಗ್ಗುತ್ತೇನೆ ಅಥವಾ ನಾನು ಹೋರಾಡುತ್ತೇನೆ. ನೀನು ಹೋರಾಡಲು ತೀರ್ಮಾನಿಸಿದಾಗ ನಿನ್ನ ಜೀವನ ಬದಲಾಗುತ್ತದೆ. ಯಾಕೆಂದರೆ ಆ ಕ್ಷಣದಲ್ಲಿ ನೀನು ಬಲಿಷ್ಠನಾಗುತ್ತೀಯ. ಒಂದು ವಿಷಯ ನೆನಪಿರಲಿ, ಸಹಾಯ ಸಿಗುವುದು ಒಳ್ಳೆಯದು, ಆದರೆ ಸಹಾಯದ ಮೇಲೆ ಅವಲಂಬಿಸುವುದು ದುರ್ಬಲತೆ. ನೀನು ಸ್ವತಃ ನಿಂತುಕೊಳ್ಳುವಾಗ ನಿನ್ನ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ನಿನ್ನಲ್ಲಿ ಒಂದು ಹೆಮ್ಮೆಯ ಭಾವನೆ ಮೂಡುತ್ತದೆ. ನೀನು ನಿನ್ನ ಸಮಸ್ಯೆಗಳನ್ನು ನೀನೇ ಪರಿಹರಿಸಿದಾಗ ನಿನ್ನ ಮನಸ್ಸು ಇನ್ನಷ್ಟು ಗಟ್ಟಿಯಾಗುತ್ತದೆ. ಪ್ರತಿಯೊಂದು ಸೋಲು ನಿನ್ನನ್ನು ಬಲಿಷ್ಠನನ್ನಾಗಿಸುತ್ತದೆ. ಪ್ರತಿಯೊಂದು ನೋವು ನಿನ್ನನ್ನು ಇನ್ನಷ್ಟು ತಾಳ್ಮೆಯವನನ್ನಾಗಿಸುತ್ತದೆ. ಜೀವನದಲ್ಲಿ ಯಶಸ್ಸು ಪಡೆಯಬೇಕೆಂದರೆ ಮೊದಲು ನಿನ್ನ ಮನಸ್ಸನ್ನು ಗೆಲ್ಲಬೇಕು. ನಿನ್ನ ಭಯಗಳನ್ನು ಗೆಲ್ಲಬೇಕು. ನನಗೆ ಆಗಲ್ಲ ಎಂಬ ಯೋಚನೆಯನ್ನು ನಿನ್ನ ತಲೆಯಿಂದ ತೆಗೆದುಹಾಕಬೇಕು. ನೀನು ನಿನ್ನ ಜೀವನದ ಹೀರೋ ಆಗಬೇಕು. ಯಾಕೆಂದರೆ ನಿನ್ನ ಕಥೆಯನ್ನು ಯಾರೂ ಬರೆಯಲ್ಲ, ನೀನೇ ಬರೆಯಬೇಕು. ನಿನ್ನ ಜೀವನ ಒಂದು ಪುಸ್ತಕದಂತೆ. ಅದರ ಪ್ರತಿಯೊಂದು ಅಧ್ಯಾಯವೂ ನಿನ್ನ ನಿರ್ಧಾರಗಳಿಂದ ಬರೆಯಲ್ಪಡುತ್ತದೆ. ಒಮ್ಮೆ ಯೋಚಿಸಿ, ನೀನು ಸದಾ ಇತರರ ಮೇಲೆ ಅವಲಂಬಿಸಿಕೊಂಡಿದ್ದರೆ ನಿನ್ನ ಜೀವನ ಹೇಗಿರುತ್ತದೆ? ಯಾವಾಗಲೂ ಭಯ, ಯಾವಾಗಲೂ ಅನುಮಾನ. ಆದರೆ ನೀನು ಸ್ವತಃ ನಿಂತುಕೊಳ್ಳಲು ಕಲಿತರೆ ನಿನ್ನಲ್ಲಿ ಆತ್ಮವಿಶ್ವಾಸ, ಧೈರ್ಯ, ಶಕ್ತಿ ಮೂಡುತ್ತದೆ. ನಿನ್ನನ್ನು ಯಾರೂ ಉಳಿಸುವುದಿಲ್ಲ, ಆದರೆ ನೀನು ನಿನ್ನನ್ನು ಉಳಿಸಿಕೊಳ್ಳಬಹುದು. ಇದೇ ಜೀವನದ ಸತ್ಯ. ಒಂದು ದಿನ ನೀನು ಎದ್ದುಕೊಂಡು ಹೇಳಬೇಕು, ಇಂದು ನಾನು ನನ್ನ ಜೀವನವನ್ನು ಬದಲಿಸುತ್ತೇನೆ. ಅಲ್ಲಿ ನಿನ್ನ ಹೊಸ ಜೀವನ ಆರಂಭವಾಗುತ್ತದೆ. ನೀನು ಒಬ್ಬನೇ ಇದ್ದಾಗಲೂ ಭಯಪಡುವುದಿಲ್ಲದವನಾಗು. ಏಕೆಂದರೆ ನಿನ್ನ ಜೊತೆ ನಿನ್ನ ಶಕ್ತಿ ಇದೆ. ನಿನ್ನೊಳಗಿನ ಶಕ್ತಿ ಅನಂತ. ಅದನ್ನು ಅರಿತುಕೊಳ್ಳು, ಅದನ್ನು ಬಳಸಿಕೊ. ನೀನು ಇತರರ ಮೇಲೆ ಅವಲಂಬಿಸದೆ ಬದುಕಲು ಕಲಿತಾಗ ನಿನ್ನ ಜೀವನದಲ್ಲಿ ಯಾರೇ ಬಂದರೂ ಅವರು ಒಂದು ಹೆಚ್ಚುವರಿ. ಅವರು ನಿನ್ನ ಶಕ್ತಿಗೆ ಸೇರ್ಪಡೆ, ಆದರೆ ನಿನ್ನ ಆಧಾರ ಅಲ್ಲ. ಇದು ನೆನಪಿರಲಿ, ನಿನ್ನ ಸಂತೋಷವೂ ನಿನ್ನ ಕೈಯಲ್ಲಿ, ನಿನ್ನ ದುಃಖವೂ ನಿನ್ನ ಕೈಯಲ್ಲಿ. ನೀನು ಹೇಗೆ ಯೋಚಿಸುತ್ತೀಯೋ ಹಾಗೆಯೇ ನಿನ್ನ ಜೀವನ ರೂಪುಗೊಳ್ಳುತ್ತದೆ. ನಿನ್ನ ಯೋಚನೆಗಳನ್ನು ಬಲಿಷ್ಠವಾಗಿಸು, ನಿನ್ನ ಮನಸ್ಸನ್ನು ಗಟ್ಟಿಯಾಗಿಸು, ನಿನ್ನ ಗುರಿಗಳನ್ನು ಸ್ಪಷ್ಟವಾಗಿಸು. ನಂತರ ನಿನ್ನ ಜೀವನದಲ್ಲಿ ಯಾವ ಅಡಚಣೆ ಬಂದರೂ ನೀನು ಅದನ್ನು ಜಯಿಸಬಹುದು. ಒಮ್ಮೆ ನಿನ್ನೊಳಗಿನ ಶಕ್ತಿಯನ್ನು ನೀನು ಅರಿತರೆ ಯಾರೂ ನಿನ್ನನ್ನು ನಿಲ್ಲಿಸಲಾರರು. ನೀನು ಹಾರುತ್ತೀಯ, ನೀನು ಗೆಲ್ಲುತ್ತೀಯ. ಆದರೆ ಇದಕ್ಕೆ ಒಂದು ಷರತ್ತು ಇದೆ. ನೀನು ನಿನ್ನನ್ನು ನಂಬಬೇಕು. ನಿನ್ನ ಮೇಲೆ ನಂಬಿಕೆ ಇಟ್ಟರೆ ನಿನ್ನ ಜೀವನದಲ್ಲಿ ಏನೂ ಅಸಾಧ್ಯವಿಲ್ಲ. ಹೀಗಾಗಿ ಇಂದೇ ನಿರ್ಧಾರ ಮಾಡು, ನಾನು ಯಾರ ಮೇಲೂ ಅವಲಂಬಿಸುವುದಿಲ್ಲ. ನಾನು ನನ್ನ ಶಕ್ತಿಯ ಮೇಲೆ ನಿಂತುಕೊಳ್ಳುತ್ತೇನೆ. ನಿನ್ನ ಜೀವನದಲ್ಲಿ ಯಾವ ಸಮಸ್ಯೆ ಬಂದರೂ ಓಡಿಬಿಡಬೇಡ, ಅದನ್ನು ಎದುರಿಸು. ಅದು ನಿನ್ನನ್ನು ಬಲಿಷ್ಠನನ್ನಾಗಿಸುತ್ತದೆ. ನೀನು ನಿನ್ನ ಭಯಗಳನ್ನು ಎದುರಿಸಿದಾಗ ಅವು ನಿಧಾನವಾಗಿ ನಿನ್ನಿಂದ ದೂರವಾಗುತ್ತವೆ. ಜೀವನ ಒಂದು ಯುದ್ಧ. ಇಲ್ಲಿ ಗೆಲ್ಲಲು ನೀನು ಹೋರಾಡಬೇಕು. ಯಾರೂ ಬಂದು ನಿನ್ನ ಪರವಾಗಿ ಹೋರಾಡುವುದಿಲ್ಲ. ಹೀಗಾಗಿ ನಿನ್ನೊಳಗಿನ ಯೋಧನನ್ನು ಎಬ್ಬಿಸು. ನಿನ್ನ ಕನಸುಗಳನ್ನು ಕಾಪಾಡು. ನಿನ್ನ ಗುರಿಗಾಗಿ ಹೋರಾಡು. ಕೊನೆಗೆ ನೆನಪಿಡು, ಯಾರೂ ನಿನ್ನವರಲ್ಲ, ನೀನೇ ನಿನ್ನ ಶಕ್ತಿ. ನೀನು ನಿನ್ನ ಶಕ್ತಿಯನ್ನು ಅರಿತ ಕ್ಷಣದಿಂದ ನಿನ್ನ ಜೀವನ ಬದಲಾಗುತ್ತದೆ. ನೀನು ಬಲಿಷ್ಠನಾಗುತ್ತೀಯ, ನೀನು ಅಜೇಯನಾಗುತ್ತೀಯ. ನಿನ್ನ ಜೀವನ ನಿನ್ನ ನಿಯಮಗಳು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಇನ್ನಷ್ಟು ಮೋಟಿವೇಶನಲ್ ವಿಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.